ಎದ್ದಿ ಹೋಗಮು. ಏನಿಲ್ಲಪ್ಪ ಸರಿ ಮಂಜರು. ಅದೇ ನೋಡ್ರಿ ರೇಟ್ ಸೆಟ್ ಕಾಣೋದು ಅಂಜನಾದ್ರಿ ಬೆಟ್ಟ. ಸನ್ರೈಸ್ ಫುಲ್ ಮಸ್ತ್ ಅನ್ಸಕತ್ತದ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಪ್ರೀವಿಯಸ್ ವಿಡಿಯೋಲಿ ಹೇಳ್ದಂಗೆ ಹೊಸಪೇಟೆ ರೀಚ್ ಆದೆ. ನೈಟ್ ಬೇಗನೆ ಮಲ್ಕೊಂಡು 10 ಗಂಟೆಗೆ ಫುಲ್ ಟೈರ್ಡ್ ಆಗಿತ್ತು. ಯಾಕಂದರೆ ನಂಗೆ ಇವತ್ತು ಬೆಳಗಿನ ಮುಂಜಾನೆ ಅಂಜನಾದ್ರಿ ಬೆಟ್ಟ ಹೋಗೋದಿತ್ತು. 5 ಗಂಟೆಗೆ ಹಂಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ 4ಕ್ಕೆ ಎಚ್ಚರ ಇತ್ತು. ಆಲ್ರೆಡಿ ರೆಡಿ ಆಗಿದ್ದೀನಿ. ಈಗ 5-10 ನಿಮಿಷ ಆಗಿದೆ. ಬೆಳಗ್ಗೆ ಮುಂಜಾನೆ ಹೋದರೆ ನಸಗ್ನಾಗ ಫುಲ್ ಯಾರು ಇರಲ್ಲ, ಕ್ರೌಡ್ ಕಡಿಮೆ ಇರುತ್ತೆ, ಪೀಸ್ ಸಿಗುತ್ತೆ. ಮತ್ತೇನಂದರೆ ಸನ್ರೈಸ್ ಕೂಡ ನೋಡ್ಬೋದು ಅನ್ಕೋತೀನಿ. 6:20 ಸನ್ರೈಸ್. ಇಲ್ಲಿಂದ ಅಲ್ಲಿ ಹೋಗೋಕೆ 1 hour ಬೇಕು. ಅಲ್ಲಿಂದ ಹಾಫ್ ಆನ್ ಅವರ್ ಬೇಕು ಅನ್ಕೋತೀನಿ ಬೆಟ್ಟ ಇರೋಕ್ಕೆ. ನೋಡೋಣ ಎಷ್ಟಾಗುತ್ತೆ. ಸನ್ರೈಸ್ ನೋಡ್ಬೋದಾ ಅಥವಾ ಸನ್ರೈಸ್ ಆಗಿರುತ್ತಾ ನೋಡೋಣ, ಹೇಳ್ತೀನಿ. ಕಸಾಗಿ ಎದ್ದಳಿಸೋಣ ಇವಾಗ. ಆರಾಮ್ಸೆ ಎದ್ದೇಳಿ ಗಡ್ಬಡ ಮಾಡೋದು ಬೇಡ. ಎದ್ದಿ ಹೋಗಮು. ಚಲೋ ಸ್ಲೋಲಿ ಮುಗಿಲೆಲ್ಲ ಕೆಂಪಾಗಿ ಸ್ಟಾರ್ಟ್ ಆಯಿತು. ಟೈಮ್ ಇವಾಗ 5:40 ಹಂಗಾಗ್ಯದ. ಸನ್ರೈಸ್ 6 ಅಂತ ತೋರಿಸದ. ನೋಡಬೇಕು ಕರೆಕ್ಟ್ ಟೈಮ್ ರೀಚ್ ಆಗ್ತೀನಿ ಏನಿಲ್ಲ. ಅಲ್ಲಿಂದ ರೀಚ್ ಆದಗಳೇ ಇನ್ನೊಂದು ಹಾಫ್ ಆನ್ ಅವರ್ ಬೇಕಂತ. 500 ಸ್ಟೆಪ್ಸ್ ಅವ ನೋಡಬೇಕು. ಐದಾಗ 50 ನಿಮಿಷ ಆಗ್ಯದ. ಒಂಟಿನಾಯ್ತು. ಇನ್ನೊಂದು 15 ನಿಮಿಷದಾಗ ಇರ್ತೀನಿ. 8 ಕಿಲೋಮೀಟ್ರ್ ತೋರ್ಸಾಗ್ತದ. ಹೋಗಮ್ಮ ಆದಷ್ಟು ಜಲ್ದಿ. ಅದೇ ನೋಡ್ರಿ ರೇಟ್ ಸೆಟ್ ಕಾಣೋದು ಅಂಜನಾದ್ರಿ ಬೆಟ್ಟ. ಫೈನಲಿ ರೀಚ್ ಆದ್ವಿ. ಒಂದು ಹಾಫ್ ಆನ್ ಅವರ್ ಆಯ್ತು ರೈಡ್ ಹೊಸಪೇಟೆಯಿಂದ ಇಲ್ಲಿ ಬರೋಕ್ಕೆ. ಕತ್ಲಿತ್ತಲ್ಲ, ಸೊ ಹಂಗಾಗಿ ಸ್ಲೋ ಹೊಡೆದೆ. ನಂದು ಲೈಟ್ ಗಾಡಿ ಜಾಸ್ತಿ ಕಾಣಲ್ಲ. ಸ್ಪೀಡ್ ಹೊಡೆದ್ರೆ ಹಂಗಿಂತೆಲ್ಲ ಹಂಗೆ ಆರಿಸಿಬಿಡ್ತೀನಿ. ಹಂಗಾಗಿ ಸ್ಲೋ ಬಂದೆ. ಪಾರ್ಕಿಂಗ್ ಹಚ್ಚಿ ಜಲ್ದಿ ಹೋಗಂಬ್ರಿ. ನಾವು ಇನ್ನೂ ಸನ್ರೈಸ್ ಆಗಿಲ್ಲ, ಜಲ್ದಿ ಹೋಗೋಣ. ಇಲ್ಲೇ ಐತೆ ಪಾರ್ಕಿಂಗು. ಎಲ್ಲಿ ಜಾಗದಿರ್ತಾರೆ. ಆಲ್ರೆಡಿ ಭಾಳ ಜನ ಬಂದುಬಿಟ್ಟಾರೆ. ನಾನೇ ಫಸ್ಟ್ ಇರ್ತೀನಿ ಅಂದ್ಕೊಂಡೆ, ಬಟ್ ಬಂದಾರೆ ಆಲ್ರೆಡಿ. ಅಲ್ಲೇ ಸೈಡ್ ಸೇಮ್ ನನ್ನ ಫ್ಯಾಮ್ಲಿ ನಿಂತಿದ್ದು ಅದ್ರ ಬಾಜುನೇ ಹಚ್ತೀನಿ ಅಲ್ಲೇ ಸೈಡಿಗೆ. ಆಂಧ್ರದಿಂದ ಬಂದಂಗೆ ಕಾಣಿಸ್ತದೆ ಗಾಡಿ. ನೈಸ್. ಜಲ್ದಿ ಹೋಗೋಣ ಪಾರ್ಕಿಂಗ್ ಮಾಡಿ. ಚಲೋ. ನಮ್ಮ ಆಂಜನೇಯ ಸ್ವಾಮಿ ಹುಟ್ಟು ಸ್ಥಳ. ಗುಡ್ಡ ಭಾರಿ ಕಾಣಿಸಕತ್ತದ ಇಲ್ಲಿಂದ. ಪಟ್ ನಡೆ ಮೇಲೆ ಸನ್ರೈಸ್ ಆಗಿ ಒಂದು 15 ನಿಮಿಷ ಆದ. ಬಿಡ್ಲಾರ್ದಂಗೆ ನಡೆದ್ರೆ ರೀಚ್ ಆಗೋದು ಅನಿಸ್ತದೆ. ಇವು ನಾವು ಎಲ್ಲರೂ ಚಪ್ಪಲ್ ಹಾಕೊಂಡು ನಡಕತ್ತಾರಪ್ಪ, ಪರೇಶಾನ್. ನನಗೆ ಚಪ್ಪಲ್ ಹಾಕೋದು ಇಷ್ಟೆಲ್ಲ ಪರ್ಸ್ನಲಿ. ಸೊ ಬಿಟ್ಟು ಹೋಗ್ತೀನಿ, ಇಲ್ಲೇ ಬಿಟ್ಟು ಹೋಗ್ತೀನಿ. ರಾಮಗೆ ನಮಸ್ಕಾರ ಮಾಡಿ ಪಟ್ ಅಂತ ಹೋಗ್ಬಿಡೋಣ. ಜೈ ಶ್ರೀರಾಮ್. ಸನ್ರೈಸ್ ಆಗಕತ್ವೇನು ಆಗಿಲ್ಲ.
ಜೈ ಬಜರಂಗಬಲಿ. ನೋಡೋಣ, ಹೋಗಷ್ಟೇ ನೋಡ್ಬೋದೇನು ಸನ್ರೈಸ್ ಅಂತಂಗೆ. ಒಂಚೂರು ಕೂಡ್ಲಾರ್ದಂಗೆ ಹೋಗ್ಕೋತೀನಿ. ಬಿಡ್ಲಾರ್ದಂಗ ಹತ್ತಿದ 575 ಸ್ಟೆಪ್. ಕರೆಕ್ಟ್ ಎಕ್ಸಾಕ್ಟ್ 14 ನಿಮಿಷದಾಗಿದ್ದೆ. ಇಲ್ಲಿನ ಸನ್ರೈಸ್ ಫುಲ್ ಮಸ್ತ್ ಅನ್ಸಕತ್ತದ. ಆ ಕಡೆ ನದಿ, ಈ ಕಡೆ ಗುಡ್ಡ ಭಾರಿ ಕಾಣಕತ್ತದ. ಮೊಬೈಲ್ದಾಗ ಕ್ಯಾಪ್ಚರ್ ಮಾಡೋಕ್ಕಾಗ್ತದಿಲ್ಲ ಗೊತ್ತಿಲ್ಲ, ಇಷ್ಟು ಭಾರಿ ಕಾಣಕತ್ತದ, ಮಸ್ತ್. ಏನಿಲ್ಲಪ್ಪ ಸರಿ ಒಂದೇವ್ರು ಆ ಕಡೆ ಹೋಗಪ್ಪ, ಆ ಕಡೆ ಬೇರೆ ಕೊಡಕತ್ತಾರ ಒಂದು ಬಿಸ್ಕೆಟ್ ಈ ಕಡೆ ನಮ್ಮಲ್ಲಿ ಏನಿಲ್ಲ, ಬರೀ ಕ್ಯಾಮ್ರಾ ಅವಿವು ಅಷ್ಟೇ. ಆ ಕಡೆ ಹೋಗೋ, ಆ ಕಡೆ ಶ್ರೀರಾಮ್ ಜೈ. ಪರ್ಸ್ ತೊಗೊಂಡು ಹೊಂಟಿದೆ ನೋಡಿ, ಫುಲ್ ಕೂತಿ. ಏನಾರು ಅದೇನು ಅನ್ಕೋ ತಿನ್ನಕ್ಕೇನಾದ್ರಿ ನನ್ನ ಬ್ಯಾಗಿಗೆ ಬಂತು, ಬಟ್ ಬಿಡಲಿಲ್ಲ. ಇಲ್ಲೂ ಕುಂತಾವ ಎರಡು ತೊಗೋಬೇಕಂತಂದು ನಾನು ಹಿಂಗೆ ಹಿಡ್ಕೊಂಡು ಕುಂತೀನಿ, ಇಲ್ಲಾಂದ್ರೆ ತೊಗೊಂಡು ಹೋಗವೆ. ಅಲ್ಲಿ ಕಾಣೋದು ವಿರೂಪಾಕ್ಷ ಟೆಂಪಲ್ ನೋಡ್ರಿ, ಹೋಗ್ಬೇಕು ಇವತ್ತು ಹೋಗ್ತೀನಿ. ಆಮೇಲೆ ಮುಗಿಸ್ಕೊಂಡು ಅದು ಗೊತ್ತಿಲ್ಲ, ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ. ತುಂಗಭದ್ರಾ ನದಿ